ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಚೌಚೌ ಮಾಡಿ ತೋರಿಸ್ತೀನಿ ಕಡಲೆ ಹಿಟ್ಟಿಂದ. ನೀವು ರೌಂಡ್ ಆದರೂ ದೊಡ್ಡ ಶೇಪ್ ಮಾಡಿ ಆದರೂ ಇಟ್ಕೋಬೋದು. ಮುರಿದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ನೀವು ಸೇವ ಥರನೂ ಮಾಡಿ ಮಿಕ್ಸರ್ ಮಾಡಿ ಇಟ್ಕೋಬೋದು. ಇವಾಗ ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸು: 1/4 ಬಟ್ಲು ಕಡಲೆ ಹಿಟ್ಟು, 1 ಸ್ಪೂನು ಚಿಲ್ಲಿ ಪೌಡ್ರು, 1 ಸ್ಪೂನು ಉಪ್ಪು, ಸ್ವಲ್ಪ ಇಂಗು, ಸ್ವಲ್ಪ ಅಕ್ಕಿ ಹಿಟ್ಟು. ಇದನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ. ನೋಡಿ, ಒಂದು ತಟ್ಟೆ ಇಟ್ಕೋಬೇಕು ದೊಡ್ಡದಾಗಿ. ಇಲ್ಲ ಅಂದರೆ ಬುಟ್ಟಿ ಇದ್ದರೆ ಬುಟ್ಟಿನ ಇಟ್ಕೊಳ್ಳಿ. ಚಿಕ್ಕದೆಲ್ಲ ಇರುತ್ತಲ್ಲ, ಅದರಲ್ಲಿ ಅಗಲವಾಗಿರ್ಬೇಕು ಸ್ವಲ್ಪ. ಇದು ಹಿಟ್ಟು ನಾನು 3/4 ಬಟ್ಲು ಹಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು ಇಂಗು, ಸ್ವಲ್ಪ ಇಂಗು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿದರೆ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಅದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊತಾಯಿದ್ದೀನಿ. 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊತಾಯಿದ್ದೀನಿ. ಇವಾಗ ನಾವು ಸ್ವಲ್ಪ ನೋಡಿ, ಸ್ವಲ್ಪ 1 ಚಮಚಷ್ಟು ನಾನು ನೀರು ಇಟ್ಕೊಂಡಿನಿ. 1 ಚಮಚ ಬೇಕಾಗಲ್ಲ, ಸ್ವಲ್ಪ ಬೇಕಾಗುತ್ತಾ. ಸ್ವಲ್ಪ ಉಗುರು ಬೆಚ್ಚಗಿರೋಷ್ಟು ನೀರು ಕಾಯಿಸ್ಕೋಬೇಕು. ಕಾಯಿಸ್ಕೊಂಡು ಮಾಡೋದ್ರಿಂದ ಕಟ್ಟಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೀರು ಉಗುರು ಬೆಚ್ಚಗಾಗಿದೆ. ಸ್ವಲ್ಪ ನಾನು ಇವಾಗ ಎಣ್ಣೆ ಕಾಯಿಸ್ಕೊತೀನಿ. ನೋಡಿ, ಎಲ್ಲ ಹಾಕ್ಬಿಟ್ಟು ನಾವು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಇದಕ್ಕೆ. ಅದು ಕಾಯಿದ್ರಾಗೆ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಕಡೆ ಹೋಗೋದು ಒಂದು ಕಡೆ ಬರೋದು ಆಗುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಾಕತ್ತೈತಿ. ನಾನು ಎಣ್ಣೆ ಕಾಯ್ತಾಯಿದ್ದೆ. ಎಣ್ಣೆ ತಂದುಬಿಟ್ಟು ನಾನು ಇದರಲ್ಲಿ ಹಾಕಿ ತೋರಿಸ್ತೀನಿ. ಹಸಿ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಗರಿಗರಿಯಾಗಿ ಬರಬೇಕಂದ್ರೆ ಸ್ವಲ್ಪ ಕಾಯಿಸ್ಬಿಟ್ಟು 1-2 ಸ್ಪೂನು ಇದಕ್ಕೆ ಎಣ್ಣೆ ಹಾಕ್ಕೋಬೇಕು. ಇವಾಗ ಇದು ಮಿಕ್ಸ್ ಮಾಡಿರೋದಾಯಿತು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದು ಎಣ್ಣೆ ಕಾಯ್ದಿದೆ. ಸ್ವಲ್ಪ ಇದಕ್ಕೆ ಎಣ್ಣೆ ಕಾಯಿಸಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕಂತೆ ನಾವು ಎಣ್ಣೆ ಕಾಯಿಸಿ ಹಾಕ್ಕೋಬೇಕು. ಎಣ್ಣೆ ಕಾಯಿಸಿ ಹಾಕ್ಕೊಂಡ್ರೆ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇದು ಎಣ್ಣೆ ಹಾಕ್ಬಿಟ್ಟು ನಾನು ತಿರುಗಿರೋದಾಯಿತು. ಇವಾಗ ನೀರು ಕಾಯಿಸಿರೋದು ನಾನು ಇಲ್ಲೇ ಪಕ್ಕದಾಗೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ನೀರು ಹಾಕ್ಬಿಟ್ಟು ಕಲಸಿ ತೋರಿಸ್ತೀನಿ. ನೋಡಿ, ಕಾಯಿಸಿರೋ ನೀರು ಸ್ವಲ್ಪ ಹಾಕ್ಕೊಂಬಿಟ್ಟು, ಜಾಸ್ತಿ ಒಂದೇ ಸತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕ್ಕೊಂಡು ಹೀಗೆ ಕೈ ಆಡಿಸ್ಬೇಕು. ಯಾಕಂದರೆ ಇವಾಗ ಕಲ್ಸಕ್ಕೆ ಹೋದರೆ ಕೈ ಸುಡುತ್ತೆ. ಅದಕ್ಕೆ ಸ್ವಲ್ಪ ಸ್ಪೂನ್ ಸಹಾಯದಿಂದನೇ ಹಿಂಗೆ ಮಾಡ್ಕೋಬೇಕು. ಆಮೇಲೆ ನಾವು ಕಲಸಿ ತೋರಿಸ್ತೀನಿ. ಈ ಥರ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಹಾಕ್ಕೊಂಡು ನಾವು ನೀಟಾಗಿ ಇದನ್ನು ಕಲಿಸ್ಕೋಬೇಕು. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಮಾಡ್ಕೋಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವು ಕಲಸೋಣ. ನೋಡಿ, ಈ ಥರ ನಾವು ಹಿಟ್ಟು ಕಲಿಸ್ಕೋಬೇಕು. ಈ ಥರ ಹದವಾಗಿ ಹಿಟ್ಟು ಕಲಿಸ್ಕೊಂಡ್ರೆ ಅದು ಚೆನ್ನಾಗಿ ಚಕ್ಲಿ ಒಳ್ಳಲ್ಲಿ ನಾವು ನೀಟಾಗಿ ಸೇವ ಬಿಟ್ಕೋಬೋದು. ನೋಡಿ, ಈ ಥರ ಕಲಿಸ್ತಾಯಿದ್ದೀನಿ ನಾನು. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ, ಯಾಕಂದರೆ ಒತ್ತಕ್ಕಾಗಲ್ಲ. ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ಗಟ್ಟಿಯಾಗಿತ್ತು. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾಯಿದ್ದೀನಿ. ಇದಕ್ಕೆ ಜೀರಿಗೆ ಹಾಕಬೇಕು. ಆದರೆ ಜೀರಿಗೆ ಎಲ್ಲ ಹಾಕಿದ್ರೆ ಚಿಕ್ಕ ಸೇವ ಮಾಡೋ ಮನೆಯಲ್ಲಿ ಇಳಿಯಲ್ಲ. ಅದಕ್ಕೆ ನಾನು ಬರೀ ಇಂಗು, ಉಪ್ಪು, ಚಿಲ್ಲಿ ಪೌಡ್ರು ಹಾಕಿದ್ದೀನಿ. ನೀವು ಚಕ್ಲಿ ಮಾಡೋಂಗಿದ್ರೆ ನೀವು ಜೀರಿಗೆ ಹಾಕ್ಕೋಬೋದು. ನೋಡಿ, ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ನೀಟಾಗಿ ಹಿಂಗೆ ನಾವು ಕಲಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ನಾವು ಎಣ್ಣೆ ಕಾಯಕ್ಕೆ ಇಡೋಣ. ಎಣ್ಣೆ ಕಾಯಿದ್ರಾಗೆ ನಾವು ಚಕ್ಲಿ ಒಳ್ಳಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಸೇವೆ ಹೇಗೆ ಮಾಡೋದಂತ ನಾನು ನಿಮಗೆ ನೆಕ್ಸ್ಟು ತೋರಿಸ್ತೀನಿ, ಬನ್ನಿ. ಇವಾಗ ಒಂದೇ 1 ನಿಮಿಷ ನಾನು ಮುಚ್ಚಿಕ್ತೀನಿ. ನೋಡಿ, ಒಂದು ಬಾಣಲೆ ಇಟ್ಕೊಂಡು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿದ್ರಾಗೆ ನಾವು ಚಕ್ಲಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಇದು ಬಿಲ್ಲಿಗೆ ನೀವು ಈ ಸೈಜಲ್ಲಾದರೂ ಹಾಕ್ಕೊಳ್ಳಿ, ಇಲ್ಲ ಈ ಸೈಜಲ್ಲಿ ಹಾಕ್ಕೊಳ್ಳಿ. ನಾನು ಫಸ್ಟ್ ಈ ಸೈಜಲ್ಲಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇದನ್ನು ನಾವು ಸಣ್ಣಗೆ ಪುಡಿ ಮಾಡಿಬಿಟ್ಟು ನಾವು ಕಡಲೆ ಬೀಜ, ಕಡಲೆಪಪ್ಪು ಹಾಕಿಬಿಟ್ಟು ಮಿಕ್ಸರ್ ಥರ ಆದರೂ ಮಾಡ್ಕೋಬೋದು. ಹಾಗೆ ಆದರೂ ವರಮಹಾಲಕ್ಷ್ಮಿ ಮುಂದೆ ನಾವು ಅಲಂಕಾರಕ್ಕೆ ಜೋಡಿಸಿ ಇಟ್ಕೋಬೋದು. ಇವಾಗ ಹಿಟ್ಟು ನೋಡಿ, ಹಿಟ್ಟು 2 ನಿಮಿಷ ಆಗಿದೆ. ಇದನ್ನು ನಾವು ಇಷ್ಟೇ ಸ್ವಲ್ಪ ತೊಗೊಂಡ್ಬಿಟ್ಟು ನಾವು ಚೆನ್ನಾಗಿ ಚಕ್ಲಿ ಸೇವ ಮಾಡ್ಕೊಂಬಿಟ್ಟು ನಾವು ಚಕ್ಲಿ ಒಳ್ಳಲ್ಲಿ ನಾವು ಇವಾಗ ಒತ್ಬೋದು. ನೋಡಿ, ಈ ಥರ ಹಾಕ್ಬಿಟ್ಟು ನಾವು ಚಕ್ಲಿ ಒಳ್ಳಲ್ಲಿ ಹಾಕ್ಕೊಂಬಿಟ್ಟು
ನೀಟಾಗಿ ಈ ಥರ ಮಾಡ್ಕೊಂಡು ನಾವು ದೇವ್ರ ಮುಂದೆ ಎಷ್ಟು ಚೆನ್ನಾಗಿ ನಾವು ಇದನ್ನು ಅಲಂಕಾರ ಮಾಡಿ ಇಡ್ಬೋದು. ಇಲ್ಲ ಅಂದರೆ ನೀವು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಬಿಟ್ಟು ನೀವು ಮಿಕ್ಸರ್ ಥರನೂ ಮಾಡ್ಕೋಬೋದು. ನೋಡಿ ಈ ಥರ ನಾವು ಮಾಡ್ಕೊಂಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದು ತಿನ್ನೋಕ್ಕೂ ಮಕ್ಕಳಿಗೆ ಟೇಸ್ಟಾಗಿರುತ್ತೆ. ಅಂಗಡಿಯಲ್ಲಿ ಎಷ್ಟು ದಿನ ಸ್ಟಾಕಾಗಿ ಮಾಡಿಟ್ಟಿರ್ತಾರೆ. ನಾವು ಹಿಂಗೆ ಬಿಸಿ ಬಿಸಿಯಾಗಿ ಅವಾಗವಾಗ ಮಾಡಿಕೊಟ್ರೆ ಮಕ್ಕಳು ಎಷ್ಟು ಚೆನ್ನಾಗಿ ತಿನ್ಕೊಂಡು ಕೂತ್ಕೋತಾರೆ. ಇವಾಗ ನಾವು ವರಮಹಾಲಕ್ಷ್ಮಿ ಹಬ್ಬ ಇರೋದಕ್ಕೆ ನಾನು ಮಾಡ್ತಾಯಿದ್ದೀನಿ. ನೀವು ಈ ಥರ ಕಡಲೆ ಹಿಟ್ಟು ತಂದುಬಿಟ್ಟು ಏನು ಸಾಮಾನಿಲ್ಲ, ಮನೇಲಿರೋ ಸಾಮಾನಲ್ಲೇ ಮಾಡ್ಬೋದು. ಎಲ್ಲನೂ ನಾನು ಇದೇ ಥರ ಒತ್ಕೊಂಬರ್ತೀನಿ, ಬನ್ನಿ. ಡಿಸೈನು ಸೂಪರಾಗಿರುತ್ತೆ. ಈ ಥರ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ವರಮಹಾಲಕ್ಷ್ಮಿ ಮುಂದೆ ಅಲಂಕಾರಕ್ಕಿಟ್ಟರೆ ಈ ಥರ ನೀವು ಫುಲ್ಲು ಒಂದು ಅರ್ಧ kg ಗೋಧಿ ಕಡಲೆ ಹಿಟ್ಟಲ್ಲಿ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಈಸಿ. ಸ್ವಲ್ಪ ಕಡಲೆ ಹಿಟ್ಟಿದ್ರೆ ಸಾಕು, ಬಿಸಿ ನೀರು ಕಾಯಿಸಿಬಿಟ್ಟು ನಾವು ಈ ಥರ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರ ನಾನು 2 ಮಿಕ್ಸಲ್ಲಿ ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ 1/4 kg ಹಿಟ್ಟಲ್ಲಿ ಎಷ್ಟು ಚೆನ್ನಾಗಿ ಎಷ್ಟೊಂದು ಆಗಿದ್ದಾವೆ. 1/4 kg ಹಿಟ್ಟಿದ್ರೆ ಸಾಕು, 2 ತಟ್ಟೆ ತುಂಬಷ್ಟು ಆಗುತ್ತೆ. ಈ ಥರ ನೀವು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ತುಂಬ ಟೇಸ್ಟ್ ಇರುತ್ತೆ. ಸ್ವಲ್ಪ ಜೀರಿಗೆ ಹಾಕಿ ಮಾಡಿದ್ರಂತೂ ಸೂಪರಾಗಿರುತ್ತೆ. ಚಕ್ಲಿ ಒಳ್ಳಲ್ಲಿ ಸಣ್ಣಂದ್ರಾಗೆ ಹೋಗಲ್ಲ ಅಂದ್ಕೊಂಡ್ಬಿಟ್ಟು ನಾನು ಹಾಕಿಲ್ಲ. ನೀವು ಬರೀ ದಪ್ಪ ಸೇವೆ ಮಾಡ್ಕೊಳಂಗಿದ್ರೆ ನೀವು ಅದಕ್ಕೂ ನೀವು ಹಾಕಿ ಮಾಡ್ಕೋಬೋದು. ಇವಾಗ ನಾನು ಎಣ್ಣೆ ಕಾಯ್ದಿದೆ, ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಎಣ್ಣೆ ಕಾಯ್ದಿದೆ. ನಾನು ಇದನ್ನು ಸೇವೆ ಮಾಡ್ಕೊಂಡಿದ್ನಲ್ಲ, ಇವಾಗ ಹಾಕ್ತಾಯಿದ್ದೀನಿ. ಒಂದೊಂದಾಗೆ ನಾನು 2 ಹಾಕಿ ನಿಮಗೆ ತೋರಿಸ್ತೀನಿ. ಈ ಥರ ಸೇವೆ ಮಾಡೋದ್ರಿಂದ ನಾವು ಮನೆಯಲ್ಲೇ ಮಿಕ್ಸರ್ ಮಾಡಿ ಇಟ್ಕೋಬೋದು. ಅಂಗಡಿಯಿಂದ ತರೋದು ಇದರಲ್ಲೇ ಚೆನ್ನಾಗಿ ಹಪ್ಪಳ ಖಾರ ಅಂತ ಬರುತ್ತೆ. ಅದನ್ನು ಹಾಕಿಬಿಟ್ಟು ನಾವು ನೀಟಾಗಿ ಮಾಡಿ ಕಡಲೆ ಬೀಜ, ಕರಿಬೇವು ಸೊಪ್ಪು ಎಲ್ಲ ಹಾಕಿಬಿಟ್ಟು ಮಕ್ಕಳಿಗೆ ಮಿಕ್ಸರ್ ಥರ ಬಾಕ್ಸಲ್ಲಿ ಮಾಡಿಟ್ರೆ ಸೂಪರಾಗಿರುತ್ತೆ. ಸಾಯಂಕಾಲ ಹೊತ್ತು ಮಕ್ಕಳು ಬಂದಾಗೆ ಪ್ಲೇಟಿಗೆ ಹಾಕ್ಕೊಟ್ರೆ ಚೆನ್ನಾಗಿ ತಿನ್ಕೊತಾರೆ. ತುಂಬ ಈಸಿ ಇದು. ಮನೇಲಿ ಕಡಲೆ ಹಿಟ್ಟು ಎಲ್ಲರ ಮನೇಲಿ ಇದ್ದೇ ಇರುತ್ತೆ. 1 ಬಟ್ಲು ಕಡಲೆ ಹಿಟ್ಟಿದ್ರೆ ಸಾಕು, ಚಕ್ಲಿ ಮಾಡ್ಕೋಬೋದು. ನಾವು ಈ ಥರ ಮಿಕ್ಸರ್ ಮಾಡ್ಕೋಬೋದು. ನೋಡಿ ಇವಾಗ ನಾನು ತಿರುವಾಗ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಮನೇಲಿ ಅವಾಗೆ ಎಣ್ಣೆಯಲ್ಲಿ ಹಾಕಿ ನಾವು ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದಿರುತ್ತೆ. ಈ ಥರ ನೀವು ಮನೇಲಿ ಟ್ರೈ ಮಾಡ್ಬೋದು. ನೋಡಿ ಇವಾಗ ಇದು ರೆಡಿಯಾಗಿದೆ. ಇವಾಗ ನಾನು ತೆಗಿತಾಯಿದ್ದೀನಿ. ಡಿಸೈನ್ ಮಾಡಿದ್ನಲ್ವ, ಅದನ್ನ ಹಾಕಿ ನಾನು ತೋರಿಸ್ತೇನೆ. ನೋಡಿ ಈ ಥರ ಮಾಡೋದ್ರಿಂದ ಮನೇಲಿ ಮಕ್ಕಳಿಗೆ ತುಂಬ ಒಳ್ಳೆಯದು. ತುಂಬ ಈಜಿನೂ ಇದೆ, ಕಷ್ಟ ಏನಿಲ್ಲ. ಚಕ್ಲಿ ಒಳ್ಳು 1/4 kg ಕಡಲೆ ಹಿಟ್ಟಿದ್ರೆ ಸಾಕು. ಈ ಥರ ನಾವು ಮಿಕ್ಸರು ಮನೆಯಲ್ಲೇ ಮಾಡಿ ಇಟ್ಕೋಬೋದು. ಇವಾಗೆಲ್ಲ ಹಬ್ಬಗಳು ಬರ್ತಾಯಿದ್ದಾವೆ. ಎಲ್ಲ ಥರದ್ದು ಈ ಥರ ಮಾಡಿ ದೇವ್ರ ಮುಂದೆ ಅಲಂಕಾರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ವರಮಹಾಲಕ್ಷ್ಮಿ ಬಂದಿದೆ. ನೀವು ಈ ಥರ ಟ್ರೈ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನೋಡಿ. ನೋಡಿ ಇದು ರೆಡಿಯಾಗಿದೆ. ಈ ಥರ ತುಂಬ ಕಪ್ಪಾಗಿ ಕರಿಯಕ್ಕೆ ಹೋಗ್ಬಿಡಿ. ಎಣ್ಣೆಯಲ್ಲಿ ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು, ಇದು ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನಾನು ಇದು ರೆಡಿಯಾಗಿದೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲನೂ ನಾನು ಇದೇ ಥರ ಫುಲ್ಲು ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ, ಬನ್ನಿ. 1/4 kg ಕಡಲೆ ಹಿಟ್ಟಿಂದ ನಾನು ಈ ಥರ ಸೇವೆ ಮಾಡಿದ್ದೀನಿ. ನೀವು ಈ ಥರ ಮುರ್ಕೊಂಬಿಟ್ಟು ನೀವು ಚೆನ್ನಾಗಿ ಈ ಥರ ಮಕ್ಕಳಿಗೆಲ್ಲ ಈ ಥರ ಮಾಡಿಬಿಟ್ಟು ನೀವು ಕಡಲೆ ಬೀಜ, ಕಡಲೆಪಪ್ಪು ಎಲ್ಲ ಹಾಕಿಬಿಟ್ಟು ನೀವು ಒಗ್ಗರಣೆನೂ ಹಾಕಿ ಮಿಕ್ಸ್ ಮಾಡಿ ಕೊಡ್ಬೋದು. ಇಲ್ಲ ಇದೇ ಥರನೂ ತಟ್ಟೆಗಿಟ್ಟು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹಬ್ಬಕ್ಕಂತ ನಾನು ಮಾಡಿದ್ದೀನಿ. ನೀವು ಈ ಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ಸೇವೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.